ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಮತ್ತೆ ರಿಯೂನಿಯನ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಚಾನಲ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಜನ ಏನು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ, ಥ್ಯಾಂಕ್ ಯು ಅಂತ ಹೇಳ್ತೀರಾ. ದೆನ್ ವಿಡಿಯೋ ರೆಸಿನೇಟ್ ಆಯಿತು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವರ ಫೋಟೋನ ನೋಡಿ ಅಥವಾ ನಾನು ಕ್ಯಾಂಡಲ್ ಫ್ಲೇಮ್ ಹಚ್ತೀನಲ್ವ ಅವಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೊಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಬ್ಯಾಚ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೆ. ಬಟ್ ಫ್ಯೂ ಪೀಪಲ್ ಮಾತ್ರ ಇಂಟ್ರೆಸ್ಟೆಡ್ ಅಂತ ಹೇಳಿ ಹಾಕಿದ್ದೀರಾ. ಬಟ್ ನೋಡೋಣ, ಈ ಒಂದು ಮಂತಲ್ಲಿ ತುಂಬ ಜನ ಏನಾದರೂ ರಿಕ್ವೆಸ್ಟ್ ಮಾಡಿದರೆ ಅಥವಾ ಇಂಟ್ರೆಸ್ಟ್ ಇದೆ ತುಂಬ ಜನಕ್ಕೆ ಅಂತ ಆದರೆ ನಾನು ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತೀನಿ. LOA ಬ್ಯಾಚ್, ಲಾ ಆಫ್ ಅಟ್ರಾಕ್ಷನ್. ಓಕೆ, ಸೊ ಒಂದು ಸ್ಮಾಲ್ ಪ್ರೈಸ್ನ ಇಟ್ಬಿಟ್ಟು ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ನ ಇಟ್ಬಿಟ್ಟು ಬ್ಯಾಚಸ್ನ ಮಾಡೋಣ. ಪ್ರತಿಯೊಬ್ಬರಿಗೂ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ನಿಮ್ಮ ಲೈಫಲ್ಲಿ ಬದಲಾವಣೆನ ತರಲಿ, ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡಲಿ ಅಂತ ಹೇಳ್ಬಿಟ್ಟು ಒಂದು ಇಂಟೆನ್ಷನ್, ನನ್ನ ಮೆಡಿಟೇಷನ್ ಮಾಡುವಾಗ ಬಂದಂಥ ಇಂಟೆನ್ಷನ್ ಇದು. ಓಕೆ, ಸೊ ಹಾಗಾಗಿ ಎಸ್ ಪ್ಲ್ಯಾನಿಂಗ್ ಇದೆ ಈ ಮಂತ್. ನೋಡೋಣ, ಆದರೆ ನಾನು ಬ್ಯಾಚಸ್ನ ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ನೋಡಿಬಿಟ್ಟು ಬ್ಯಾಚಸ್ನ ನಾನು ಮಾಡ್ತೀನಿ. ಓಕೆನಾ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. 1 minute. ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಎಸ್, ಎಸ್, ಪ್ಲೀಸ್ ಗೈಡ್ ಮೀ. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಇವಾಗ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಶನಲ್ಲಿದ್ದೀರಾ, ಹಾಗೆ ಸಪ್ರೇಷನಲ್ಲಿದ್ದೀರಾ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಮತ್ತೆ ರಿಯೂನಿಯನ್ ಆಗತ್ತಾ ಚೆಕ್ ಮಾಡೋಣ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ಇಲ್ಲಿ ಅಟ್ಯಾಚ್ಮೆಂಟ್ ಕಾಣಿಸ್ತಾ ಇದೆ, ತುಂಬ ಅಟ್ಯಾಚ್ಮೆಂಟ್ ಕಾಣಿಸ್ತಾ ಇದೆ. ಸಪ್ರೇಷನಲ್ಲಿದ್ದರೂ ಕೂಡ ನಿಮಗೆ, ಎಸ್, ಸಪ್ರೇಷನಲ್ಲಿದ್ದರೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ತುಂಬಾ ಅಟ್ಯಾಚ್ ಆಗಿದ್ದೀರಾ ನಿಮ್ಮ ಪರ್ಸನಿಗೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವ್ರನ್ನ ಮರಿಲಿಕ್ಕಾಗಿರ್ಬೋದು, ಅವ್ರನ್ನ ಬಿಟ್ಟಿರ್ಲಿಕ್ಕಾಗಿರ್ಬೋದು, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಎಮೋಷ್ನಲಿ ಅವ್ರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿಬಿಟ್ಟಿದ್ದೀರಾ. ಇಲ್ಲಿ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಕೂಡ ಆಗ್ತಾ ಇದೆ ನಿಮ್ಮಿಬ್ಬರು ಮಧ್ಯ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ನೀವು ಅವ್ರ ಹತ್ರ ಬಾಯ್ಬಿಟ್ಟು ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ನ ನೀವು ಅವ್ರ ಹತ್ರ ಬಾಯ್ಬಿಟ್ಟು ಹೇಳಬೇಕು ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಏನಂತ ಹೇಳಿದ್ರೆ, ನೀವು ಅವ್ರನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವಿಬ್ರು ಬಾಯ್ಬಿಟ್ಟೆ ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ನ ಬಾಯ್ಬಿಟ್ಟೆ ಹೇಳಬೇಕು ಅಂತ ಇಲ್ಲ. ದೆನ್ ನೀವು ಅದನ್ನು ಫೀಲ್ ಮಾಡ್ತೀರಾ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇವಾಗ ಏನು ಥಿಂಕ್ ಮಾಡ್ತಿರ್ಬೋದು, ನಿಮ್ಮ ಪರ್ಸನ್ ಇವಾಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ಬೋದು, ಆ್ಯಂಡ್ ಹೇಗೆ ನಿಮ್ಮ ಬಗ್ಗೆ ಅವರು ಅನ್ಕೊಳ್ತಿದ್ದಾರೆ, ಏನು ಫೀಲ್ ಮಾಡ್ತಿದ್ದಾರೆ ಅದು ನಿಮಗೆ ಗೊತ್ತಾಗ್ತಿದೆ. ಓಕೆ, ಇಲ್ಲಿ ನೀವು 0 ನಂಬರ್ನ ನೀವು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಲಾಸ್ಟ್ ಮೊಬೈಲ್ ನಂಬರ್ 0 ಆಗಿರ್ಬೋದು, ಅಥವಾ 0 ಅನ್ನೋದು ನೀವು ಪದೇ ಪದೇ ಆ ನಂಬರ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏಂಜಲ್ ಬ್ಲೆಸ್ಸಿಂಗ್ಸಿಗೆ ಅಥವಾ ನೀವು ನಂಬಿರೋಂಥ ದೇವರ ಕೃಪೆಗೆ ನೀವು ಪಾತ್ರರಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೀವು ಬಯಸ್ತಿರೋಂಥ ಜೀವನ ಪಡ್ಕೊಳ್ಲಿಕ್ಕೆ ದೇವರಿಂದ ನೀವೆಲ್ಲೋ ಒಂದು ಕಡೆ ಆಶೀರ್ವಾದ ಪಡ್ಕೊಳ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಚೇಂಜಸ್ ಕೂಡ ಆಗ್ತಾ ಇದೆ. ಓಕೆ, 555 ನೋಡ್ತಿರ್ಬೋದು, 55 ನೋಡ್ತಿರ್ಬೋದು, 55 555 ಅಥವಾ 5555. ಓಕೆ, ಎಲ್ಲೊಂದು ಕಡೆ ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ.
ನಿಮ್ಮ ಇಬ್ಬರು ಮಧ್ಯ ಎಲ್ಲೋ ಒಂದು ಕಡೆ ರಿಯೂನಿಯನ್. ಓಕೆ, ಎಸ್, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ರಿಯೂನಿಯನ್ ಮಾಡ್ಕೊಳ್ಬೇಕು. ಅವ್ರಿಗೆ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ನಿಮ್ಮ ನೆನಪು ಕಾಡ್ತಾ ಇದೆ. ದೆನ್ ನಿಮಗೋಸ್ಕರ ಏನೇ ರಿಸ್ಕ್ ತಗೊಂಡ್ಲಿಕ್ಕೂ ಅವ್ರು ಇಲ್ಲಿ ರೆಡಿ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈಗ ಫೀಲ್ ಆಗ್ತಿದೆ ನಿಮ್ಮನ್ನ ತುಂಬಾ ದಿನ ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಯಾರಾದ್ರೂ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ನಿಮ್ಮಿಂದ ಸಪರೇಟ್ ಅಲ್ಲಿ ಇದ್ದಾರೆ ಅಥವಾ ದೂರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ರಿಯೂನಿಯನ್, ನಿಮ್ಮಿಬ್ರು ಮಧ್ಯ ರೀಸ್ಟಾರ್ಟ್, ಎನರ್ಜಿ, ಒಂದು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಪ್ರಾರಂಭ ಮಾಡ್ತೀರಾ ಕೂಡ. ಓಕೆ, ಎಸ್, ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ. ಓಕೆ, ಇಲ್ಲಿ ಟ್ವಿನ್ ಫ್ಲೇಮ್ ಅಂತ ಹೇಳಿದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ನೀವಿಬ್ರು ದೇಹ ಮಾತ್ರ ಸಪರೇಟ್, ಅಂದ್ರೆ ದೇಹ ಮಾತ್ರ ಬೇರೆ ಇದೆ, ಬಟ್ ಒಂದೇ ಆತ್ಮ ಅನ್ನೋ ತರ ನೀವು ಇಲ್ಲಿ ಬದುಕ್ತಾ ಇದ್ದೀರಾ. ಓಕೆ, ನೋಡಿ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ತುಂಬಾ ಏನು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಅಂಡ್ ಕಷ್ಟದ ಸ್ಥಿತಿಗಳನ್ನ, ಕಷ್ಟದ ಪರಿಸ್ಥಿತಿಗಳನ್ನ ನೀವು ಇಲ್ಲಿ ಎದುರಿಸಬೇಕಾಗಿರುತ್ತೆ. ಓಕೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೋ ಒಂದ್ ಕಡೆ ಒಪ್ತಾ ಇಲ್ಲ ನಿಮ್ಮ ಪ್ರೀತಿಗೆ ಅಂತ ಹೇಳ್ಬಿಟ್ಟು, ಎಲ್ಲೋ ನೀವೇ ನಿರ್ಧಾರ ತಗೊಂಡು ದೂರ ಆಗಿರೋ ಹಾಗೆಯೂ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ನೀವೇನೇ ನಿರ್ಧಾರ ತಗೊಂಡಿರ್ಬೋದು, ಬಟ್ ತುಂಬಾ ದಿನ ನೀವಿಬ್ರು ದೂರ ಆಗಿರಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಮ ಪರ್ಸನ್ಗಿರ್ಬೋದು, ನೀವಿಗಿರ್ಬೋದು, ತುಂಬಾ ದಿನ ದೂರ ಇರ್ಲಿಕ್ಕೆ ಆಗಲ್ಲ. ಮತ್ತೆ ನೀವಿಬ್ರು ರಿಯೂನಿಯನ್ ಆಗ್ತೀರಾ. ಓಕೆ, ಮಾರ್ಕ್ ಮೈ ವರ್ಡ್ಸ್, ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ರಿಯೂನಿಯನ್ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಜನ ಏರ್ ಸೈನ್, ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಏರ್ ಸೈನ್ ಅಂತ ಹೇಳಿದ್ರೆ ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೀವು ಈ ಒಂದು ಏರ್ ಸೈನ್ ರಾಶಿಯವರ ಜೊತೆಗೆ ನೀವು ಡೀಲ್ ಮಾಡ್ತಿರ್ಬೋದು, ಅಂದ್ರೆ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಓಕೆ, ದೆನ್ ಫೈರ್ ಸೈನ್ ಕೂಡ ಇಲ್ಲಿ ಆಪ್ಟ್ ಆಗ್ತಾ ಇದೆ, ಅಂದ್ರೆ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ. ತುಂಬಾ ಕೋಪ ಮಾಡ್ಕೊಳ್ಳೋದು, ಇಲ್ಲಿ ಕೋಪ ಮಾಡ್ಕೊಂಡು ಅಥವಾ ಸಣ್ಣ ಪುಟ್ಟ ಮಾತುಕತೆ ಮಾಡ್ಕೊಂಡು ನೀವಿಬ್ರು ಸಪ್ರೇಷನ್ ಆಗಿದ್ದೀರಾ. ಇಲ್ಲಿ ತುಂಬಾ ಕೋಪ ಜಾಸ್ತಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಓಕೆ, ಎಸ್, ಇಲ್ಲಿ ನಂದೇ ಆಗ್ಬೇಕು ಅನ್ನೋಂಥ ಹಠ. ದೆನ್ ಈಗೋ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಈಗೋ, ನಾನು ಯಾಕೆ ಮಾತಾಡಿಸ್ಬೇಕು ಅನ್ನೋವಂಥದ್ದು ಕೆಲವೊಬ್ರದ್ದು. ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ನೀವು ಇಲ್ಲಿ ಲೀಡ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳಿದಾಗ ಈಗೋ ಇರ್ಬೋದು, ಕೋಪ ಇರ್ಬೋದು, ಇದೆಲ್ಲದನ್ನು ನೀವು ನೋಡ್ತೀರಾ. ತುಂಬಾ ಜನಕ್ಕೆ ಡೌಟ್ ಇದೆ, ಈ ಪರ್ಸನ್ ಜೊತೆ ನಾನು ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೋದಾ, ಅಥವಾ ಈ ಒಂದು ವ್ಯಕ್ತಿ ಜೊತೆ ನನ್ನ ರಿಲೇಶನ್ಶಿಪ್ ಇರೋದು ಸರಿನಾ ತಪ್ಪಾ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಬಟ್ ನೋಡಿ, ಇಲ್ಲಿ ನೀವೇನು ನಿಮ್ಮ ಒಂದು ಇಂಟ್ಯೂಷನ್, ನಿಮ್ಮ ಒಂದು ಒಳ ಮನಸ್ಸು ನಿಮಗೇನು ಹೇಳ್ತಾ ಇದೆ ಅದನ್ನ ನೀವು ಕೇಳಬೇಕಾಗತ್ತೆ. ಓಕೆ, ಸೊ ನೀವು ಹೋಗ್ತಿರೋಂಥ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋದು ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಇಲ್ಲಿ ತುಂಬಾ ಜನ ಏನ್ ಮಾಡ್ಕೊಂತಿದ್ದೀರಾ, ಕನ್ಫ್ಯೂಷನ್ ಮಾಡ್ಕೊಂಡು ಈ ವ್ಯಕ್ತಿ ನನಗೆ ಸೂಟ್ ಆಗ್ತಾರಾ, ಈ ವ್ಯಕ್ತಿ ನನಗೆ ನನ್ನ ಜೀವನಕ್ಕೆ ಸರಿ ಆಗ್ತಾರಾ, ಆ ಥರದ್ದೆಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಡೋಂಟ್ ವರಿ. ಓಕೆ, ನೆಕ್ಸ್ಟ್ 6 days 6 minutes, ವೆರಿ ವೆರಿ ಇಂಪಾರ್ಟೆಂಟ್. 6 ನಂಬರ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ 6 days ಅಲ್ಲಿ ನೀವಿಬ್ರು ಸಪ್ರೇಷನ್ ಅಲ್ಲಿ ಆಗಿರ್ಬೋದು, ಅಥವಾ ಮಾತುಕತೆ ಬಿಟ್ಟು 6 weeks ಆಗಿರ್ಬೋದು, 6 months ಆಗಿರ್ಬೋದು, 6 years ಆಗಿರ್ಬೋದು, ನೀವು ಇನ್ನೂ ಅವ್ರ ನೆನಪಲ್ಲೇ ಇದ್ದೀರಾ. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್
ಇಲ್ಲೇನೋ ಆಪ್ಟ್ ಆಗ್ತಾ ಇದೆ, ಲ್ಯಾಂಗ್ವೇಜ್ ಅಂತ ಹೇಳಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಏನೋ ಇಲ್ಲಿ ಆಪ್ಟ್ ಆಗ್ತಿದೆ. ದೆನ್ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಬೇರೆ, ನಿಮ್ಮ ಪರ್ಸನ್ ಲ್ಯಾಂಗ್ವೇಜ್ ಬೇರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಇಬ್ಬರಿಗೂ ಕಮ್ಯುನಿಕೇಶನ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಇರಬಹುದು. ಇಲ್ಲಿ ಲ್ಯಾಂಗ್ವೇಜ್ ಎಲ್ಲೋ ಒಂದು ಕಡೆ ಇಬ್ಬರದ್ದು ಬೇರೆ ಬೇರೆ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಕೆ ಲೆಟರ್, ಎಲ್ ಲೆಟರ್, ವೈ ಲೆಟರ್, ಎಕ್ಸ್ ಲೆಟರ್. ಓಕೆ, ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ಇಲ್ಲಿ ವೇಟ್ ಮಾಡ್ತಿರ್ಬೋದು, ನಿಮ್ಮ ಎಕ್ಸ್ ಪರ್ಸನ್ ಜೊತೆ ರಿಯೂನಿಯನ್ ಆಗ್ಲಿಕ್ಕೋಸ್ಕರ ವೇಟ್ ಮಾಡ್ತಿರ್ಬೋದು. ಎಸ್, ಇಲ್ಲಿ ಎಕ್ಸ್ ಅನ್ನೋಂಥ ಒಂದು ಲೆಟರ್ ಆಪ್ಟ್ ಆಗ್ತಾ ಇದೆ. ಎಸ್ ಲೆಟರ್, ಪಿ ಲೆಟರ್, ಡಿ ಲೆಟರ್, ಎ ಲೆಟರ್, ಹೆಚ್ ಲೆಟರ್, ಐ ಲೆಟರ್, ಜೆ. ಓಕೆ, ಎಸ್, 6 minutes. ಈ ಒಂದು ರೀಡಿಂಗ್ ನೋಡಿದ ಮೇಲೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಇಂದ ಒಂದು ಮೆಸೇಜ್ ಬರ್ಬೋದು, ನೋಟಿಫಿಕೇಶನ್ ಬರ್ಬೋದು. ಓಕೆ, ಬಿ ಪಾಸಿಟಿವ್. ಓಕೆ, ಏಂಜಲ್ ಇದಕ್ಕೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ನಿಮ್ಮ ಒಂದು ಪ್ರೀತಿಗೆ ಏಂಜಲ್ ಇಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ಹೇಳ್ತಾ ಇದ್ದಾರೆ? ರಿಯೂನಿಯನ್ ಆಗತ್ತಾ? ಓಕೆ ಓಕೆ, ಹೆಲ್ಪ್ಫುಲ್ ಪೀಪಲ್, ದೆನ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಎಸ್, ಎರಡು ಸೇಮ್ ಥರ ಬಂದಿದೆ ಇಲ್ಲಿ, ಹೆಲ್ಪ್ಫುಲ್ ಪೀಪಲ್ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತೇಳಿ. ನಿಮ್ಮ ಒಂದು ಪ್ರಾಬ್ಲಮಿಗೆ ಇಲ್ಲಿ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ. ಓಕೆ, ನಿಮಗಿಲ್ಲಿ ಹೆಲ್ಪ್ ಮಾಡ್ತಾರೆ ಕೂಡ. ಇಲ್ಲಿ ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಮಾತಾಡಿಸ್ಬೇಕು ಅಥವಾ ನಿಮ್ಮ ಪರ್ಸನ್ ಜೊತೆ ಒಂದು ರೀಕನೆಕ್ಟ್ ಆಗಬೇಕು, ರಿಯೂನಿಯನ್ ಆಗಬೇಕು ಅಂತ ಹೇಳ್ಬಿಟ್ಟು ಎಸ್ ಅನ್ನೋಂಥ ಆನ್ಸರ್ ಬರ್ತಿದೆ. ಓಕೆ, ಬ್ಯೂಟಿಫುಲ್. ದೆನ್ ಪೀಸ್ಫುಲ್ ರೆಸಲ್ಯೂಷನ್. ಓಕೆ, ಎಲ್ಲೋ ಒಂದು ಕಡೆ ರಿಯೂನಿಯನ್ ಮಾಡ್ಕೊಳ್ಬೇಕಂತ ಅಥವಾ ಕನೆಕ್ಟ್ ಆಗಬೇಕು ನಿಮ್ಮ ಪರ್ಸನ್ ಜೊತೆಗೆ ಅಂತ ಹೇಳಿ ತುಂಬ ಟ್ರೈ ಮಾಡ್ತಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಜೊತೆ ಮಾತಾಡ್ತಾ ಇಲ್ಲ, ಅವರು ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ದೂರ ಆಗ್ತಿದ್ದಾರೆ ನಿಮ್ಮಿಂದ. ನೀವು ಎಷ್ಟು ಅವ್ರ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರ ಹಾಗೆ ದೂರ ಆಗ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಅಟ್ಯಾಚ್ಮೆಂಟ್ ಬೆಳಿಬಾರ್ದು ಅನ್ನೋದೇ ಅವರ ಒಂದು ಉದ್ದೇಶದಿಂದ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲಿ ರೀಡಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಬಂದೆ, ತುಂಬಾ ಒಂದು ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟಿದ್ದೀರಾ. ಕನೆಕ್ಟ್ ಅಂತ ಹೇಳಿದ್ರೆ ಒಂದು ಅಟ್ಯಾಚ್ ಆಗ್ಬಿಟ್ಟಿದ್ದೀರಾ ಅವರಿಗೆ. ಓಕೆ, ಅವ್ರನ್ನ ಬಿಟ್ಟು ಇರ್ಲಿಕ್ಕೆ ಆಗದೇ ಇಲ್ಲ ನಿಮ್ಮ ಹತ್ರ, ಅವ್ರನ್ನ ಅಷ್ಟು ಹಚ್ಕೊಂಡಿದ್ದೀರಾ ಇಲ್ಲಿ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ಕನೆಕ್ಟ್ ಆಗಬಾರ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮಿಂದ ಸಪರೇಷನ್ ಅಂದ್ರೆ ನಿಮ್ಮಿಂದ ದೂರ ಇರ್ಲಿಕ್ಕೆ ನೋಡ್ತಾ ಇದ್ದಾರೆ ಅವರು. ಸೊ ನೀವಿಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಹೆಲ್ಪ್ಫುಲ್ ಪೀಪಲ್, ನಿಮ್ಮ ಒಂದು ಕನೆಕ್ಟ್ ಆಗಬೇಕು, ನಿಮ್ಮ ಪರ್ಸನ್ ಜೊತೆಗೆ ನೀವು ರಿಯೂನಿಯನ್ ಆಗಬೇಕು, ರೀಕನೆಕ್ಟ್ ಆಗ್ಬೇಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಎಫರ್ಟ್ ಇಲ್ಲಿ ಬೇಕಾಗತ್ತೆ. ಅಂದ್ರೆ ವಿತ್ ಯಾರಾದ್ರೂ ಜೊತೆ ಹೆಲ್ಪ್ ತಗೊಳ್ಳಿ, ಯಾರ್ದಾದ್ರೂ ಪರ್ಸನ್, ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಇಂದ ನೀವು ಅವ್ರನ್ನ ಕನೆಕ್ಟ್ ಮಾಡ್ಲಿಕ್ಕೆ ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ರಿಯೂನಿಯನ್ ಆಗತ್ತೆ. ಓಕೆ, ಅಥವಾ ನಿಮ್ಮ ಮಧ್ಯ ಏನ್ ಬ್ರೇಕಪ್ ಆಗಿದೆ ಅದನ್ನ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ಬೋದು. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಿಬ್ರ ಮಧ್ಯೆ ಒಂದು ಯಾರಾದ್ರೂ ಒಬ್ರು ಬರ್ತಾರೆ, ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದು, ಅಥವಾ ಸಮಥಿಂಗ್ ಏನಾದ್ರೂ ಒಂದು ನಿಮ್ಮಿಬ್ರ ಮಧ್ಯೆ ಒಂದು ಮಿರಾಕಲ್ ನಡೆಯುತ್ತೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಿದೆ. ಸಡನ್ ಮಿರಾಕಲ್ ನಡೆಯುವಂಥದ್ದು ಕಾಣಿಸ್ತಿದೆ ಇಲ್ಲಿ. 6 minutes ಅನ್ನೋದು, 6 hours ಅನ್ನೋದು, 6 ಅನ್ನೋ ನಂಬರ್ ತುಂಬಾ ಆಪ್ಟ್ ಆಗ್ತಿರೋದ್ರಿಂದ ಇಲ್ಲಿ 6 minutes ಅಥವಾ 6 hours, 6 days ಅಥವಾ 6 months ಅಥವಾ 6 weeks ಅಲ್ಲಿ ಡೆಫಿನೆಟ್ಲಿ ಸಮಥಿಂಗ್ ಮಿರಾಕಲ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಓಕೆ, ಪೀಸ್ಫುಲ್ ರೆಸಲ್ಯೂಷನ್, ಪೀಸ್ಫುಲ್, ಆರಾಮಾಗಿರಿ, ಟೆನ್ಷನ್ ಮಾಡ್ಕೊಂಬೇಡಿ. ಓಕೆ, ಇಲ್ಲಿ ನೋಡಿ ಎಸ್ ಅಂತ ಹೇಳಿ ಆನ್ಸರ್ ಬರ್ತಿದೆ, ಅಪಾರ್ಚುನಿಟಿ ಬರ್ತಿದೆ. ನೆಕ್ಸ್ಟ್ ಒನ್, ಡೋಂಟ್ ವೆರಿ ಡಿಯರ್ಸ್, ನಿಮ್ಮ ಲವ್ ಲೈಫ್ ಅಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ರಿಯೂನಿಯನ್, ರೀಕನೆಕ್ಟ್ ಮತ್ತೆ ಆಗ್ತೀರಾ ಒಬ್ಬ ವ್ಯಕ್ತಿಯ ಸಹಾಯದಿಂದ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.